ಓಂ ಶಾಂತಿ. ಮುರಳಿಯ ದಿನಾಂಕ 23/1/2025। मीठे बच्चे, मुख्य दो बातें सबको समझानी है। एक तो बाप को याद करो, दूसरा 84 के चक्र को जानो, फिर सब प्रश्न समाप्त हो जाएंगे। ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ, ಮುಖ್ಯವಾಗಿ ಎಲ್ಲರಿಗೂ 2 ಮಾತುಗಳನ್ನು ತಿಳಿಸಿರಿ. ಒಂದು, ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಎರಡನೇದು, 84 ಜನ್ಮಗಳ ಚಕ್ರವನ್ನು ತಿಳ್ಕೋಬೇಕು. ಆಗ ಎಲ್ಲ ಪ್ರಶ್ನೆಗಳು ಸಮಾಪ್ತಿ ಆಗುವವು. ಜನರಿಗೆ ತಿಳಿಸಿರಿ, ಒಬ್ಬ ಪರಮಾತ್ಮನನ್ನು ನೆನಪು ಮಾಡಿರಿ. ಎರಡನೇದು, 84 ಜನ್ಮಗಳ ಚಕ್ರವನ್ನು ತಿಳ್ಕೊಳ್ಳಿ. ಆಗ ನಿಮ್ಮ ಎಲ್ಲ ಪ್ರಶ್ನೆಗಳು ಸಮಾಪ್ತಿ ಆಗುವವು ಎಂದು ತಿಳಿಸಿರಿ. प्रश्न, बाप की महिमा में कौन से शब्द आते हैं जो श्री कृष्ण की महिमा में नहीं है? ತಂದೆಯ ಮಹಿಮೆಯಲ್ಲಿ ಯಾವ 2 ಶಬ್ದಗಳು ಬರ್ತವೆ, ಆ ಶಬ್ದಗಳು ಶ್ರೀಕೃಷ್ಣನ ಮಹಿಮೆಯಲ್ಲಿ ಬರೋದಿಲ್ಲ. उत्तर, वृक्षपति एक बाप है। श्री कृष्ण को वृक्षपति नहीं कहेंगे। पिताओं का पिता व पतियों का पति एक निराकार को कहा जाता है, श्री कृष्ण को नहीं. ವೃಕ್ಷಪತಿ ಒಬ್ಬ ತಂದೆ ಆಗಿದ್ದಾನೆ. ಶ್ರೀಕೃಷ್ಣನಿಗೆ ವೃಕ್ಷಪತಿ ಎಂದು ಹೇಳೋದಿಲ್ಲ. ಪಿತರಿಗೂ ಪಿತ, ಪತಿಯರ ಪತಿ ಕೇವಲ ಒಬ್ಬ ನಿರಾಕಾರನಿಗೆ ಮಾತ್ರ ಹೇಳಲಾಗ್ತದೆ. ಶ್ರೀಕೃಷ್ಣಕ್ಕೂ ನಹಿ. ಪತಿಯರ ಪತಿ ತಂದೆಗಳಿಗೆ ತಂದೆ, ಪಿತರ ಪಿತಾ ಎನ್ನುವುದು ನಿರಾಕಾರನಿಗೆ ಮಾತ್ರ ಹೇಳಲಾಗುತ್ತದೆ ವಿನಃ ಶ್ರೀಕೃಷ್ಣನಿಗೆ ಅಲ್ಲ. दोनों की महिमा अलग अलग स्पष्ट करो. ನಿರಾಕಾರ ಪರಮಾತ್ಮನ ಮಹಿಮೆ ಮತ್ತು ಶ್ರೀಕೃಷ್ಣನ ಮಹಿಮೆಯನ್ನು ಬೇರೆ ಬೇರೆ ಮಾಡಿ ಸ್ಪಷ್ಟವಾಗಿ ತಿಳಿಸಿರಿ. ಮಹಿಮೆಯನ್ನು ಬೇರೆ ಬೇರೆಯಾಗಿ ಬರೆಯಿರಿ. प्रश्न, तुम बच्चे गांव गांव में कौन सा ढिंडोरा पिटवा दो. ನೀವು ಮಕ್ಕಳು ಹಳ್ಳಿ ಹಳ್ಳಿಗೂ ಹೋಗಿ ಯಾವ ಡಂಗೂರವನ್ನು ಸಾರಿಸಬೇಕು. उत्तर, गांव गांव में ढिंडोरा पिटवा दो कि मनुष्य से देवता, नरकवासी से स्वर्गवासी कैसे बन सकते हो, आकर समझो. ಹಳ್ಳಿ ಹಳ್ಳಿಗೂ ಹೋಗಿ ತಿಳಿಸಿರಿ, ಮನುಷ್ಯರಿಂದ ದೇವತಾ, ನರಕವಾಸಿಯಿಂದ ಸ್ವರ್ಗವಾಸಿ ಹೇಗೆ ಆಗಲು ಸಾಧ್ಯ, ಹೇಗೆ ಆಗಬಹುದು ಎಂಬುದನ್ನು ಬಂದು ತಿಳ್ಕೊಳ್ಳಿ. ಸ್ಥಾಪನಾ ವಿನಾಶ कैसे होता है, आकर समझो. ಹೊಸ ಜಗತ್ತಿನ ಸ್ಥಾಪನೆ ಮತ್ತು ಹಳೆ ಜಗತ್ತಿನ ವಿನಾಶ ಹೇಗೆ ಆಗ್ತದೆ ಎಂಬುದನ್ನು ಬಂದು ತಿಳಿಯಿರಿ. गीत, तुम ही हो माता, पिता तुम ही हो. इस गीत के पिछाड़ी की जो लाइन आती है, तुम ही हो नैया तुम ही खिवैया, यह रॉन्ग है. ನೀನೇ ತಾಯಿ ನೀನೇ ತಂದೆ ಎನ್ನುವಂತಹ ಈ ಹಾಡಿನಲ್ಲಿ ಮುಂದೆ ಒಂದು ಪಂಕ್ತಿ ಬರ್ತದೆ,
ನೀನೇ ನೌಕೆ ನೀನೇ ಅಂಬಿಗಾ ಅಂತ. ಅದು ತಪ್ಪಾಗಿದೆ. ಜೈಸೆ आपे ही पूज्य आपे ही पुजारी कहते यह भी वैसे हो जाता. ज्ञान की चमक वाले जो होंगे वह झट गीत को बंद कर देंगे क्योंकि बाप की इंसल्ट हो जाती है. ನೀನೇ ನೌಕೆ ನೀನೇ ಅಂಬಿಗ ಅಂತ ಹೇಳಿದರೆ ನೀನೇ ಪೂಜ್ಯ ನೀನೇ ಪೂಜಾರಿ ಎನ್ನುವ ಹಾಗೆ ಆಗಿಬಿಡ್ತದೆ. ಆದ್ದರಿಂದ ಜ್ಞಾನದ ಹೊಳಪು ಇರ್ತಕ್ಕಂಥ ಮಕ್ಕಳು, ಯಥಾರ್ಥ ಜ್ಞಾನ ತಿಳಿದಿರುವಂಥ ಮಕ್ಕಳು ತಕ್ಷಣ ಈ ಹಾಡನ್ನು ನಿಲ್ಲಿಸ್ತಾರೆ. ಯಾಕೆ ಅಂದರೆ ನೀನೇ ನೌಕೆ ನೀನೇ ನಾವಿಕ ಅಂದರೆ ತಂದೆಗೆ ಅವಮಾನ ಮಾಡಿದಂತಾಗ್ತದೆ. अभी तुम बच्चों को जो नॉलेज मिली है वह दूसरे मनुष्यों को यह नॉलेज नहीं है. तुमको भी अभी मिलती है फिर कभी होती ही नहीं. गीता के भगवान की नॉलेज पुरुषोत्तम बनने की मिलती है. इतना समझते. ಮಕ್ಕಳಿಗೆ ಯಾವ ಜ್ಞಾನ ಸಿಕ್ಕಿದೆ ಆ ಜ್ಞಾನ ಜಗತ್ತಿನಲ್ಲಿ ಯಾರಿಗೂ ಸಿಕ್ಕಿಲ್ಲ. ನಿಮಗೂ ಕೂಡ ಈಗ ಮಾತ್ರ ಈ ಜ್ಞಾನ ಸಿಕ್ಕಿದೆ. ಬೇರೆ ಯಾವ ಯುಗದಲ್ಲೂ ಸಿಗೋದಿಲ್ಲ. ಗೀತೆಯ ಭಗವಂತ ಬಂದು ಜ್ಞಾನ ಕೊಡ್ತಾನೆ ಅನ್ನೋದು ಜನರಿಗೆ ಗೊತ್ತಿದೆ. ಆದರೆ ಕಬ್ ಮಿಲ್ತಿ ಹೇ कैसे मिलती है यह भूल गए. ಹೇಗೆ ಸಿಗುತ್ತದೆ ಯಾವಾಗ ಸಿಗುತ್ತದೆ ಅನ್ನೋದು ಮರ್ತಿದ್ದಾರೆ. गीता है ही धर्म स्थापना का शास्त्र और कोई शास्त्र धर्म स्थापना अर्थ नहीं होते. ಗೀತೆ ಧರ್ಮ ಸ್ಥಾಪನೆಯ ಶಾಸ್ತ್ರ ಆಗಿದೆ. ಬೇರೆ ಯಾವ ಶಾಸ್ತ್ರಗಳಿಂದ सद्धर्मद स्थापने आगोदिಲ್ಲ. शास्त्र अक्षर भी भारत में ही काम आता है. सर्वशास्त्रमयी ಶಿರೋಮಣಿ है ही ಗೀತಾ. ಶಾಸ್ತ್ರ ಅನ್ನುವ ಅಕ್ಷರವೂ ಸಹ ಭಾರತದಲ್ಲಿ ಉಪಯೋಗಿಸ್ತಾರೆ. ಭಗವದ್ಗೀತೆಗೆ ಸರ್ವಶಾಸ್ತ್ರ ಶಿರೋಮಣಿ ಎಂದು ಹೇಳಲಾಗ್ತದೆ. बाकी वह सब धर्म तो है ही पीछे आने वाले उनको ಶಿರೋಮಣಿ नहीं कहेंगे. ಉಳಿದ ಧರ್ಮದವರು ಹಿಂದೆ ಬರುವಂಥವ್ರು. ಆ ಧರ್ಮಗಳಿಗಾಗಲಿ ಅಥವಾ ಆ ಧರ್ಮಗಳ ಶಾಸ್ತ್ರಗಳಿಗೆ ಆಗಲಿ ಶಿರೋಮಣಿ ಎಂದು ಹೇಳಲಿಕ್ಕೆ ಆಗೋದಿಲ್ಲ. बच्चे जानते हैं वृक्षपति एक बाप है. वह पति भी है तो सबका पिता भी है. उनको पतियों का पति पिताओं का पिता कहा जाता है. ಒಬ್ಬ ಪರಮಾತ್ಮನಿಗೆ ಮಾತ್ರ ವೃಕ್ಷಪತಿ ಅಂತ ಹೇಳಲಾಗ್ತದೆ. ಅವನೇ ನಮ್ಮ ಪತಿಯೂ ಹೌದು ಪಿತಾನೂ ಹೌದು. ಆ ತಂದೆಗೆ ಪತಿಯರ ಪತಿ ಪಿತರಿಗೆ ಪಿತಾ ಎಂದು ಹೇಳಲಾಗ್ತದೆ. वह महिमा एक निराकार की गाई जाती है. श्री कृष्ण की और निराकार बाप के महिमा की भेंट की जाती है. ಪತಿಯರ ಪತಿ ಪಿತರಿಗೆ ಪಿತಾ ಎಂಬ ಮಹಿಮೆ ಕೇವಲ ನಿರಾಕಾರ ಪರಮಾತ್ಮನ ಮಹಿಮೆಯಾಗಿದೆ. ಶ್ರೀಕೃಷ್ಣನಿಗೂ ನಿರಾಕಾರ ತಂದೆಗೂ ಹೋಲಿಸಿ ಅವರಲ್ಲಿ ಇರುವ ವ್ಯತ್ಯಾಸವನ್ನು ನೀವು ತಿಳಿಸಿಕೊಡಬೇಕು. ಶ್ರೀಕೃಷ್ಣ ನई दुनिया का प्रिंस है. वह फिर पुरानी दुनिया में संगम पर राजयोग कैसे सिखलाएंगे. ಶ್ರೀಕೃಷ್ಣ ಹೊಸ ಜಗತ್ತಿನ
ರಾಜಕುಮಾರ್. ಅವನು ಬಂದು ಹಳೆ ಜಗತ್ತಿನ ಕೊನೆಗೆ ಅಂದರೆ ಸಂಗಮ ಯುಗದಲ್ಲಿ ಬಂದು ರಾಜಯೋಗ ಹೇಗೆ ಕಲಿಸ್ತಾನೆ. अब बच्चे समझते हैं हमको भगवान पढ़ा रहे हैं, तुम पढ़कर देवता बनते हो. ಈಗ ನಿಮಗೆ ತಿಳಿದಿದೆ ನಮಗೆ ಪರಮಾತ್ಮ ಓದಿಸ್ತಾ ಇದ್ದಾನೆ, ನೀವೇ ಓದಿ ದೇವತೆಗಳು ಆಗ್ತೀರಿ. पीछे फिर यह ज्ञान चलता नहीं, प्राय लोप हो जाता है. बाकी आटे में लून यानी चित्र जाकर बचते हैं. ನೀವು ದೇವತಾ ಆದ ನಂತರ ಅಲ್ಲಿ ಈ ಜ್ಞಾನ ಇರೋದಿಲ್ಲ, ಪ್ರಾಯ ಲೋಪ ಆಗಿಬಿಡ್ತದೆ. ಅರ್ಧ ಕಲ್ಪದ ನಂತರ ಸಂಗಮದ ಸ್ಮರಣಾರ್ಥವಾಗಿ ನಿಮ್ಮ ಚಿತ್ರಗಳನ್ನು ಬರೀತಾರೆ. ನಿಮ್ಮ ಸಂಗಮ ಯುಗದ ಪುರುಷಾರ್ಥಿ ದೇವತೆಗಳ ಚಿತ್ರಗಳು ಮತ್ತು ಸತ್ಯತ್ರೇತಾಯುಗದ ಸಂಪೂರ್ಣ ದೇವತೆಗಳ ಚಿತ್ರಗಳನ್ನು ಭಕ್ತಿ ಮಾರ್ಗದಲ್ಲಿ ಬರೀತಾರೆ. ವಾಸ್ತವ ಮೇ ಕೋಯಿ ಕಾ ಚಿತ್ರ ಯಥಾರ್ಥ ತೋ ಹೈ ನಹಿ. ಭಕ್ತಿಯಲ್ಲಿ ಇರುವ ಎಲ್ಲ ಚಿತ್ರಗಳು ಯಥಾರ್ಥವಾಗಿ ಮಾಡಿಲ್ಲ. ಪಹಲೆ ಪಹಲೆ ಬಾಪ ಕಾ ಪರಿಚಯ ಮಿಲ್ ಜಾಯೇಗಾ तो तुम कहेंगे यह तो भगवान समझाते हैं, वह तो स्वतः ही बताएंगे, तुम प्रश्न क्या पूछेंगे, पहले बाप को तो जानो. ಮೊದಲು ಮೊದಲು ನೀವು ಪರಮಾತ್ಮನ ಪರಿಚಯ ತಿಳಿಸಿಕೊಟ್ರೆ ಅಲ್ಲಿ ಪ್ರಶ್ನೆನೇ ಬರೋದಿಲ್ಲ. ಏಕೆಂದರೆ ಪರಮಾತ್ಮ ಜ್ಞಾನಸಾಗರ, ಅವನು ಸ್ವತಃ ಎಲ್ಲ ವಿಷಯಗಳನ್ನು ತಿಳಿಸಿಕೊಡ್ತಾನೆ. ಪ್ರಶ್ನೆ ಕೇಳುವ ಅಗತ್ಯನೇ ಇಲ್ಲ. बाप आत्माओं को कहते मुझे याद करो, बस दो बातें याद कर लो, एक मुझे याद करो और 84 के चक्र को याद करो. बस यह दो मुख्य बातें ही समझानी है. ಬಾಬಾ ಆತ್ಮರಿಗೆ ಹೇಳ್ತಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ. ಎರಡನೇದು 84 ಜನ್ಮಗಳ ಚಕ್ರವನ್ನು ತಿಳ್ಕೊಳ್ಳಿ ಮತ್ತು ಆ ಚಕ್ರದ ನೆನಪು ಮಾಡಿರಿ. ಈ ಎರಡು ಮುಖ್ಯವಾದ ಮಾತುಗಳನ್ನು ಜನರಿಗೂ ತಿಳಿಸ್ರಿ. ಬಾಪ್ ಕಹತೆ ತುಮ್ ಅಪ್ನೆ ಜನ್ಮೋं को नहीं जानते हो, ब्राह्मण बच्चों को ही कहते और तो कोई समझ भी ना सके. ಬಾಬಾ ಹೇಳ್ತಾರೆ, ನಿಮ್ಮ ಜನ್ಮಗಳ ಬಗ್ಗೆನೇ ನಿಮಗೆ ಗೊತ್ತಿರಲಿಲ್ಲ. ಈ ಮಾತನ್ನು ಬಾಬಾ ಬ್ರಾಹ್ಮಣ ಮಕ್ಕಳಿಗೆ ಮಾತ್ರ ಹೇಳ್ತಾರೆ ವಿನಃ ಬೇರೆಯವ್ರಿಗೆ ಹೇಳೋದಿಲ್ಲ. ಬೇರೆಯವರಿಗೆ ಹೇಳಿದ್ರೂ ಕೂಡ ಅವರಿಗೆ ಅರ್ಥ ಆಗೋದಿಲ್ಲ. प्रदर्शनी में देखो कितनी भीड़ लग जाती है, समझते हैं इतने मनुष्य जाते हैं तो जरूर कुछ देखने की चीज़ है. ಪ್ರದರ್ಶನ ಹಾಕಿದಾಗ ಅನೇಕ ಜನ ನೋಡಲಿಕ್ಕೆ ಬರ್ತಾರೆ. ಒಬ್ಬರು ಹೋಗಿದ್ದನ್ನು ನೋಡಿ ಅನೇಕರು ಹಿಂದೆ ಹೋಗ್ತಾರೆ. ಏನೋ ನೋಡಲಿಕ್ಕೆ ಇದೆ ಅಂತ ತಿಳ್ಕೊಂಡು ಎಲ್ಲರೂ ಒಳಗೆ ಬರ್ತಾರೆ. ಏಕ ಏಕಕ್ಕೋ ಬೈಠ ಸಮझाए तो भी ಮುಖ ಥಕ್ ಜಾಯೆ. ಆಗ ಒಬ್ಬೊಬ್ಬರಿಗೆ ಕೂತ್ಕೊಂಡು ಹೇಳಿದರೆ ಬಾಯಿನೇ ಒಣಗಿ ಹೋಗ್ತದೆ, ಸುಸ್ತಾಗ್ತದೆ. तब क्या करना है, प्रदर्शनी मास भर चलती रहे तो कह सकते हैं आज भीड़ है कल परसों आना. ಒಂದೇ ದಿನ ಬಹಳ ಜನ ನುಗ್ಗಿ ಬರ್ತಾ ಇದ್ದರೆ 1 ಮಾಸದವರೆಗೂ ನೀವು ಪ್ರದರ್ಶನ ಮಾಡಬೇಕು ಮತ್ತು ಬಂದವರಿಗೆ ಹೇಳಬೇಕು ಇವತ್ತು ಬಹಳ ಜನ ಇದ್ದಾರೆ,
ನೀವು ನಾಳೆ ನಾಡದು ಬಂದು ವಿಸ್ತಾರವಾಗಿ ತಿಳ್ಕೋಬಹುದು. सो भी जिसको पढ़ाई की चाहना है अथवा मनुष्य से देवता बनना चाहते हैं उनको समझाना है. एक यह लक्ष्मी नारायण का चित्र अथवा ಬ್ಯಾಡ್ಜ್ ದಿಖಲಾನಾ ಚಾಹಿಯೆ. ಯಾರಿಗೆ ಮನುಷ್ಯರಿಂದ ದೇವತಾ ಆಗುವ ಆಸಕ್ತಿ ಇರ್ತದೆ, ಕೇಳಬೇಕು ಕಲಿಬೇಕು ಅಂತ ಇರ್ತದೆ, ಅಂಥವ್ರಿಗೆ ನೀವು ಬೇರೆ ಸಮಯ ಕೊಟ್ಟು ಆ ಸಮಯದಲ್ಲಿ ಬರಲಿಕ್ಕೆ ಹೇಳಬೇಕು. ಬಂದವರಿಗೆ ಮೊದಲು ನಮ್ಮ ಉದ್ದೇಶದ ಚಿತ್ರ ಅಂದರೆ ಲಕ್ಷ್ಮೀನಾರಾಯಣರ ಚಿತ್ರ ತೋರಿಸಬೇಕು, ಬ್ಯಾಡ್ಜ್ ತೋರಿಸಬೇಕು. बाप द्वारा यह विष्णुपुरी का मालिक बन सकते हो. अभी भीड़ है, सेंटर पर आना. एड्रेस तो लिखी हुई है, बाकी ऐसे ही कह देंगे यह स्वर्ग है यह नर्क है. इससे मनुष्य क्या समझेंगे, टाइम वेस्ट हो जाता है. ಬಾಬಾ ಹೇಳ್ತಾರೆ, ವಿಷ್ಣುಪುರಿಗೆ ಮಾಲೀಕ ಆಗಬೇಕಾದ್ರೆ ಅವರಾಗಿ ಬಂದು ಕೇಳ್ತಾರೆ. ಆಗ ನೀವು ಹೇಳಬೇಕು, ಇಲ್ಲಿ ಬಹಳ ಜನದಟ್ಟಣೆ ಇದೆ, ನೀವು ನಮ್ಮ ಸೇವಾ ಕೇಂದ್ರಕ್ಕೆ ಬನ್ನಿ ಅಂತ ಕರಿಬೇಕು. 5-10 ನಿಮಿಷಗಳಲ್ಲಿ ಇದು ಸ್ವರ್ಗ ಇದು ನರಕ, ಈಗ ಸ್ಥಾಪನೆ ನಡೀತಾ ಇದೆ, ವಿನಾಶ ಆಗ್ತದೆ ಅಂತ ಹೇಳಿಬಿಟ್ರೆ ಅವರಿಗೆ ಏನೂ ಅರ್ಥ ಆಗೋದಿಲ್ಲ. ऐसे तो पहचान भी नहीं सकते यह बड़ा आदमी है, साहूकार है, गरीब है. आजकल ड्रेस आदि ऐसी पहनते जो कोई भी समझ न सके. ಬಾಬಾ ಹೇಳ್ತಾರೆ, ಪ್ರದರ್ಶನ ನೋಡಲಿಕ್ಕೆ ಬಂದಾಗ ಇವ್ರು ಬಡವರು ಇವ್ರು ಶ್ರೀಮಂತರು ಅಂತ ಗುರ್ತಿಸ್ಲಿಕ್ಕೆ ಆಗೋದಿಲ್ಲ. ಈಗಿನ ಕಾಲದಲ್ಲಿ ಎಲ್ಲರೂ ಒಂದೇ ಥರ ಡ್ರೆಸ್ ಹಾಕ್ಕೊಳ್ತಾ ಇದ್ದಾರೆ. तो पहले बाप का परिचय देना. बाप स्वर्ग की स्थापना करने वाला, हमको ऐसा बनाते हैं. यह ऑब्जेक्ट खड़ी है. ಯಾರೇ ಬರಲಿ ಮೊದಲು ತಂದೆಯ ಪರಿಚಯ ಕೊಡಿ. ಪರಮಾತ್ಮ ಬಂದು ಸ್ವರ್ಗದ ಸ್ಥಾಪನೆ ಮಾಡ್ತಿದ್ದಾನೆ, ನಮ್ಮನ್ನು ಈ ಥರ ಮಾಡ್ತಿದ್ದಾನೆ. ಅಲ್ಲಿ ನೀವು ಲಕ್ಷ್ಮೀನಾರಾಯಣರ ಚಿತ್ರ ಇಟ್ಟಿರಬೇಕು. बाप कहते ऊंचते ऊंच मैं हूँ, मुझे याद करो, यह वशीकरण मंत्र है. बाप कहते मामेकम याद करो तो तुम्हारे विकर्म विनाश होंगे और विष्णुपुरी में आ जाएंगे. इतना तो जरूर समझाना चाहिए. ಬಾಬಾ ಹೇಳ್ತಾರೆ, ಯಾರೇ ಬಂದ್ರೂ ಈ ಮಾತನ್ನು ತಿಳಿಸಿಕೊಡಿ. ಪರಮಾತ್ಮನ ಆದೇಶ ಆಗಿದೆ, ಅವನನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶ ಆಗ್ತವೆ ಅಂತ. ಆಗ ವಿಕರ್ಮ ನಾಶ ಮಾಡಿಕೊಂಡವರು ವಿಷ್ಣುಪುರಿಯಲ್ಲಿ ಬರ್ತಾರೆ. ಈ ಥರ ಪರಮಾತ್ಮನ ನೆನಪಿನ ಮಹತ್ವವನ್ನು ತಿಳಿಸಿಕೊಡಿ. ಪರಮಾತ್ಮನ ನೆನಪು ಮಾಡುವುದೇ ವಶೀಕರಣ ಮಂತ್ರ ಆಗಿದೆ. 8-10 रोज प्रदर्शनी को रखना चाहिए. तुम गांव-गांव ढिंडोरा पिटवा दो कि मनुष्य से देवता, नरकवासी से स्वर्गवासी कैसे बन सकते हो, आकर समझो. स्थापना विनाश कैसे होता है, आकर समझो. युक्तियाँ बहुत है. ಹಳ್ಳಿ ಹಳ್ಳಿಗೂ ಹೋಗಿ ಈ ಸಂದೇಶವನ್ನು ಕೊಡಬೇಕು. ಸ್ಥಾಪನೆ ಮತ್ತು ವಿನಾಶ ಹೇಗೆ ಆಗ್ತದೆ ಅಂತ ತಿಳಿಸಬೇಕು. तुम बच्चे जानते हो सतयुग और कलयुग में रात दिन का फर्क है. ब्रह्मा का दिन ब्रह्मा की रात कहा जाता है. ब्रह्मा का दिन सो विष्णु का
विष्णु का सो ब्रह्मा का, बात एक ही है। ब्रह्मा के 84 जन्म, ವಿಷ್ಣು ಕೆ भी 84 ಜನ್ಮ. ಬಾಬಾ ಹೇಳ್ತಾರೆ, ಕಲಿಯುಗ ಮತ್ತು ಸತ್ಯಯುಗದಲ್ಲಿ ಹಗಲು ರಾತ್ರಿಯಷ್ಟು ವ್ಯತ್ಯಾಸ ಇದೆ. ಬ್ರಹ್ಮನ ದಿನ ಅಂದರೆ ಸತ್ಯತ್ರೇತಾಯುಗ, ಬ್ರಹ್ಮನ ರಾತ್ರಿ ಅಂದರೆ ದ್ವಾಪರ ಕಲಿಯುಗ. ಬ್ರಹ್ಮನ ಹಗಲು ಬ್ರಹ್ಮನ ರಾತ್ರಿ ಅಂತ ಹೇಳುವುದೂ ಒಂದೇ, ವಿಷ್ಣುವಿನ ಹಗಲು ರಾತ್ರಿ ಅಂತ ಹೇಳುವುದು ಒಂದೇ. ಬ್ರಹ್ಮನ 84 ಜನ್ಮ ಅಂತಾದರೂ ಹೇಳಬಹುದು, ವಿಷ್ಣುವಿನ 84 ಜನ್ಮ ಅಂತಲೂ ಹೇಳಬಹುದು. ಯಹ ಬಾತೆ ಬುದ್ಧಿ ಮೇ ಬಿಠಾನಿ ಹೋತಿ, ಧಾರಣಾ ನಹಿ ಹೋಗಿ तो किसको समझा कैसे सकेंगे. यह समझाना तो ಬಹುತ್ ಸಹಜ. ಯಾರಲ್ಲಿ ಧಾರಣೆ ಆಗಿರೋದಿಲ್ಲ ಅವರು ಹೇಳಿದ ಜ್ಞಾನ ಜನರ ಬುದ್ಧಿಯಲ್ಲಿ ಧಾರಣೆ ಆಗೋದಿಲ್ಲ. ಆದ್ದರಿಂದ ಹೇಳುವಂಥವರು ಧಾರಣಾಮೂರ್ತಿಯಾಗಿರಬೇಕು. ಸಿರ್ಫ್ ಲಕ್ಷ್ಮೀ ನಾರಾಯಣ ಕೆ चित्र के आगे यह पॉइंट सुनाओ, बाप द्वारा यह पद पाना है, नरक का विनाश सामने खड़ा है. वो लोग तो अपनी मानव मत ही सुनाएंगे. ಲಕ್ಷ್ಮೀ ನಾರಾಯಣರ ಚಿತ್ರದ ಮುಂದೆ ನಿಂತು ಆ ಚಿತ್ರವನ್ನು ತೋರಿಸಿ ಜನರಿಗೆ ಹೇಳಿರಿ, ಪರಮಾತ್ಮನೇ ಬಂದು ನಮಗೆ ಇಂತಹ ಪದವಿ ಕೊಡ್ತಾ ಇದ್ದಾರೆ. ಇಲ್ಲಿ ಪರಮಾತ್ಮ ತನ್ನ ಮತ ಕೊಡ್ತಾನೆ, ಹೊರಗೆ ಎಲ್ಲರೂ ಮನುಷ್ಯರ ಮತದಂತೆ ನಡೀತಾ ಇದ್ದಾರೆ. ಯಹಾ ತೋ ಹೈ ಈಶ್ವರೀಯ ಮತ್, ಜೋ ಹಮ್ ಆತ್ಮಾओं को ಈಶ್ವರ್ ಸೆ ಮಿಲಿ. ಇಲ್ಲಿ ಈಶ್ವರಿಯ ಮತ ದೊರೀತಾ ಇದೆ. निराकार आत्माओं को निराकार परमात्मा की मत मिलती. ನಿರಾಕಾರ ಆತ್ಮರಿಗೆ ನಿರಾಕಾರ ಪರಮಾತ್ಮನಿಂದ ನೇರವಾಗಿ ಇಲ್ಲಿ ಮತ ಸಿಗ್ತಾ ಇದೆ. ಬಾಕಿ ಸಬ್ ಹೈ ಮಾನವ ಮತ್. ಹೊರಗಿನ ಜಗತ್ತಿನಲ್ಲಿ ಇರೋದೆಲ್ಲ ಮಾನವ ಮತ. ರಾತ್ ದಿನ ಕಾ ಫರಕ್ ಹೈ ನಾ. ಸನ್ಯಾಸಿ ಉದಾಸಿ ಆದಿ ಕೋಯಿ ಭೀ ತೋ ದೇ ನ ಸಕೆ. ಬಾಬಾ ಹೇಳ್ತಾರೆ, ಮನುಷ್ಯರ ಮತ ಮತ್ತು ಈಶ್ವರೀಯ ಮತದಲ್ಲಿ ಹಗಲು ರಾತ್ರಿಯಷ್ಟು ವ್ಯತ್ಯಾಸ ಇದೆ. ಪರಮಾತ್ಮ ಕೊಡುವ ಮತ ಯಾವ ಸನ್ಯಾಸಿಗಳು ಉದಾಸಿಗಳು ಸಾಧು ಸಂತರು ಕೊಡೋದಿಲ್ಲ. ಈಶ್ವರೀಯ ಮತ ಏಕ್ ಹಿ ಬಾರ್ ಮಿಲ್ತಿ ಹೈ. जब ईश्वर आते हैं तो उनकी मत से हम यह बनते, वह आते हैं देवता धर्म की स्थापना करने. ಈಶ್ವರೀಯ ಮತ ಕೇವಲ ಸಂಗಮ ಯುಗದಲ್ಲಿ ಮಾತ್ರ ದೊರೀತದೆ. ಅವನ ಮತದಿಂದ ದೇವತಾ ಧರ್ಮದ ಸ್ಥಾಪನೆಯಾಗ್ತದೆ. यह भी पॉइंट्स धारण करनी चाहिए जो समय पर काम आए. मुख्य बात थोड़े में ही समझाई तो भी काफ़ी है. ಈ ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ಧಾರಣೆ ಮಾಡಿಕೊಂಡು ಜನರಿಗೆ ತಿಳಿಸಬೇಕು. ಆಗ ಸ್ವಲ್ಪ ಸಮಯದಲ್ಲಿ ಸ್ವಲ್ಪ ವಿಚಾರಗಳನ್ನು ನೀವು ತಿಳಿಸಿದ್ರೂ ಅವರಿಗೆ ಅರ್ಥ ಆಗ್ತದೆ. एक लक्ष्मी नारायण के चित्र पर समझाना भी काफ़ी है. यह एम ऑब्जेक्ट का चित्र है. भगवान ने यह नई दुनिया रची है. ಒಂದೇ ದಿನ ಬಹಳಷ್ಟು ಚಿತ್ರಗಳನ್ನು ತೋರಿಸಿ ಜ್ಞಾನ ಹೇಳೋದರ ಬದಲಾಗಿ ಪ್ರತಿದಿನ ಒಂದೊಂದೇ ಚಿತ್ರ ತೋರಿಸಿ ಅದರ ಬಗ್ಗೆ ಸವಿಸ್ತಾರವಾಗಿ ಜ್ಞಾನ ತಿಳಿಸ್ತಾ ಹೋಗ್ರಿ. ಮೊದಲನೇ ದಿನ ಲಕ್ಷ್ಮೀನಾರಾಯಣರ ಚಿತ್ರ ತೋರಿಸಿ,
ಪರಮಾತ್ಮನೇ ಬಂದು ಇವರ ರಾಜ್ಯವನ್ನು ಸ್ಥಾಪನೆ ಮಾಡ್ತಿದ್ದಾರೆ ಅಂತಲೂ ತಿಳಿಸ್ರಿ. भगवान ने पुरुषोत्तम संगम पर इन्हों को पढ़ाया था. इस पुरुषोत्तम युग का किसको पता नहीं, तो बच्चों को यह सब बातें सुनकर कितना खुश होना चाहिए. ಪರಮಾತ್ಮನೇ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬಂದು ಶಿಕ್ಷಣ ಕೊಡ್ತಾರೆ. ಆ ಶಿಕ್ಷಣದಿಂದ ಮನುಷ್ಯರು ಮುಂದೆ ಲಕ್ಷ್ಮೀನಾರಾಯಣ ಆಗ್ತಾರೆ ಅಂತ ತಿಳಿಸ್ರಿ. ಈ ಸಂಗಮ ಯುಗದ ಪರಿಚಯವು ಕೂಡ ಯಾರಿಗೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. तो बच्चों को यह सब बातें सुनकर खुश होना चाहिए. सुनकर फिर सुनाने में और ही ಖುಷಿ होती. ಮಕ್ಕಳು, ನೀವು ಜನರಿಗೆ ಜ್ಞಾನ ತಿಳಿಸಿದಾಗ ನಿಮಗೂ ಖುಷಿ ಆಗ್ತದೆ, ಅವರಿಗೂ ಖುಷಿ ಆಗ್ತದೆ. ಅವರ ಖುಷಿ ನೋಡಿ ನಿಮಗೆ ಇನ್ನೂ ಜಾಸ್ತಿ ಖುಷಿ ಆಗ್ತದೆ. ಸರ್ವಿಸ್ ಕರ್ನೆ ವಾಲೋಂ ಕೋ ಹಿ ಬ್ರಾಹ್ಮಣ್ ಕಹೆ. ಸೇವೆ ಮಾಡುವಂಥವ್ರಿಗೇ ಬ್ರಾಹ್ಮಣ ಅಂತ ಹೇಳಲಾಗ್ತದೆ. ತುಮಾರೆ ಬಗಲ್ ಮೇ ಸಚ್ಚಿ ಗೀತಾ ಹೈ. ब्राह्मणों में भी नंबरवार होते हैं ना. कोई ब्राह्मण बहुत नामी ग्रामी होते हैं, बहुत कमाई करते. कोई को तो खाने के लिए भी मुश्किल मिलेगा. ಬಾಬಾ ಹೇಳ್ತಾರೆ, ಲೌಕಿಕದ ಬ್ರಾಹ್ಮಣರಲ್ಲಿಯೂ ಸಹ ನಂಬರ್ವಾರ್ ಇರ್ತಾರೆ. ಕೆಲವರು ಬಹಳ ಚೆನ್ನಾಗಿ ಮಂತ್ರ ಹೇಳಿ ಪೂಜೆ ಮಾಡಿ ಸಾಕಷ್ಟು ಹಣವನ್ನು ಗಳಿಸ್ತಾರೆ. ಇನ್ನು ಕೆಲವ್ರಿಗೆ ಊಟ ಮಾಡಲಿಕ್ಕೂ ಆಹಾರ ಧಾನ್ಯಗಳು ಇರೋದಿಲ್ಲ, ಹಣ ಇರೋದಿಲ್ಲ. कोई ब्राह्मण तो लखपति होते, बड़ी खुशी से नशे से कहते हम ब्राह्मण कुल के. सच्चे सच्चे ब्राह्मण कुल का तो पता ही नहीं है. ಲೌಕಿಕದಲ್ಲೂ ಕೂಡ ಕೆಲವು ಬ್ರಾಹ್ಮಣರು ಲಕ್ಷಾಧೀಶ ಆಗಿರ್ತಾರೆ. ಕೆಲವರಿಗೆ ಊಟ ಮಾಡಲಿಕ್ಕೂ ಇರೋದಿಲ್ಲ. ಲೌಕಿಕದ ಬ್ರಾಹ್ಮಣರಿಗೂ ನಶೆ ಇರ್ತದೆ, ಖುಷಿ ಇರ್ತದೆ. ಹೇಳ್ತಾರೆ, ನಾವು ಸತ್ಯ ಸತ್ಯ ಬ್ರಾಹ್ಮಣ ಕುಲದವರು ಅಂತ. ಆದರೆ ಅವರು ಸತ್ಯ ಬ್ರಾಹ್ಮಣರು ಅಲ್ಲ ಅನ್ನೋದು ಅವರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. ब्राह्मण उत्तम माने जाते, तब तो ब्राह्मणों को खिलाते. ಲೌಕಿಕದಲ್ಲಿ ಬ್ರಾಹ್ಮಣರಿಗೆ ಉತ್ತಮ ಜಾತಿಯವರು ಅಂತ ಹೇಳಲಾಗ್ತದೆ. ಆದ್ದರಿಂದ ಉಳಿದವರು ಅವರನ್ನು ಕರೆಸಿ ಅವರಿಂದ ಪೂಜೆ ಮಾಡಿಸ್ತಾರೆ, ಅವರಿಗೆ ಊಟ ಕೊಡ್ತಾರೆ. ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ಧರ್ಮ ವಾಲೋಂ ಕೋ ಭಿ ಕಭಿ ಖಿಲಾಯೆಂಗೆ ನೈ. ದೇವತೆಗಳು, ಕ್ಷತ್ರಿಯರು, ವೈಶ್ಯರು, ಶೂದ್ರರಿಗೆ ಯಾರೂ ಕರೆಸಿ ಊಟ ಕೊಡೋದಿಲ್ಲ. ದೇವತೆಗಳಿಗೆ ಊಟ ಕೊಡಬೇಕಂದ್ರೂ ಬ್ರಾಹ್ಮಣರನ್ನು ಕರೆಸಿ ಅವರಿಗೆ ಊಟ ಮಾಡಿಸ್ತಾರೆ. ब्राह्मणों को ही खिलाते, इसलिए बाबा कहते तुम ब्राह्मणों को अच्छी रीति समझाओ. ब्राह्मणों का भी संगठन होता है, उसकी जांच कर चले जाना चाहिए. ಬಾಬಾ ಹೇಳ್ತಾರೆ, ಲೌಕಿಕದ ಬ್ರಾಹ್ಮಣರಿಗೂ ನೀವು ಈ ಜ್ಞಾನ ತಿಳಿಸಿರಿ. ಅವರದ್ದೇ ಒಂದು ಸಂಘಟನೆ ಇರ್ತದೆ, ಅವರದೇ ಒಂದು ಸಂಘ ಇರ್ತದೆ. ಅಲ್ಲಿಗೆ ಹೋಗಿ ಹುಡುಕಿ ಅಲ್ಲಿಗೆ ಹೋಗಿ ಜ್ಞಾನ ತಿಳಿಸ್ರಿ. ब्राह्मण तो प्रजापिता ब्रह्मा की संतान होने चाहिए. हम उनकी संतान हैं. ब्रह्मा किसका बच्चा है वह भी समझाना चाहिए. जांच करनी चाहिए कि कहाँ कहाँ उनके संगठन होते. तुम बहुतों का कल्याण कर सकते हो. ಬಾಬಾ ಹೇಳ್ತಾರೆ, ಬ್ರಾಹ್ಮಣರ ಸಂಘಟನೆಯಲ್ಲಿ ಹೋಗಿ ನಿಜವಾದ ಬ್ರಾಹ್ಮಣರು ಯಾರು,
ಪ್ರಜಾಪಿತ ಬ್ರಹ್ಮ ಯಾರು, ಆ ಪ್ರಜಾಪಿತ ಬ್ರಹ್ಮ ಯಾರ ಮಗ ಆಗಿದ್ದಾರೆ, ಈ ವಿಷಯಗಳನ್ನು ನೀವು ತಿಳಿಸ್ರಿ. ತುಮ್ ಬಹುತೋಂ ಕಾ ಕಲ್ಯಾಣ ಕರ್ ಸಕ್ತೆ, ವಾನಪ್ರಸ್ಥ ಸ್ತ್ರೀಯೋಂ ಕಿ ಭಿ ಸಭಾಯೇ ಹೋತಿ. ನೀವು ಅನೇಕರ ಕಲ್ಯಾಣ ಮಾಡಬಹುದು. ವಾನಪ್ರಸ್ಥ ಮಹಿಳೆಯರ ಸಂಘಟನೆಗಳು ಇರ್ತವೆ, ವೃದ್ಧಾಶ್ರಮಗಳು ಇರ್ತವೆ. ಅಲ್ಲಿ ಹೋಗಿ ನೀವು ಜ್ಞಾನ ತಿಳಿಸ್ರಿ. बाबा को कोई समाचार थोड़े ही देते हैं कि हम कहाँ कहाँ गए थे, सारा जंगल भरा हुआ है, तुम जहाँ जाओ शिकार कर आएंगे, प्रजा बना कर आएंगे, राजा भी बना सकते. ಆದರೆ ಬಾಬಾ ಹೇಳ್ತಿದ್ದಾರೆ, ನಾನಿಷ್ಟೆಲ್ಲ ತಿಳಿಸಿಕೊಟ್ರು ಒಬ್ಬರೂ ಸಹ ತಮ್ಮ ಸೇವಾ ಸಮಾಚಾರವನ್ನು ನನಗೆ ತಿಳಿಸೋದಿಲ್ಲ. ಬಾಬಾ ಹೇಳ್ತಾರೆ, ಇಡೀ ಜಗತ್ತೇ ಒಂದು ಕಾಡು, ಎಲ್ಲಿ ನೋಡಿದ್ರೂ ಅಲ್ಲಿ ಜನ ಇದ್ದಾರೆ. ನೀವು ಎಲ್ಲಿ ಹೋಗಿ ಜ್ಞಾನ ತಿಳಿಸಿದ್ರೂ ನಿಮಗೆ ಬೇಟೆ ಸಿಗ್ತದೆ. ನೀವು ಬೇಟೆಗಾರ ಆಗಿ ಜ್ಞಾನದ ಬಾಣ ಹೊಡಿಲಿಕ್ಕೆ ಹೋಗಬೇಕು. ಅನೇಕ ಪ್ರಜೆಗಳನ್ನು ತಯಾರು ಮಾಡಬೇಕು, ರಾಜರನ್ನು ತಯಾರು ಮಾಡಬೇಕು. सर्विस तो ढेर है, शाम को 5 बजे छुट्टी मिलती है, लिस्ट में नोट कर देना चाहिए, आज यहाँ यहाँ जाना है. ಸೇವೆ ಮಾಡುವಂಥವ್ರಿಗೆ ಸೇವೆ ಅಂತೂ ಸಾಕಷ್ಟು ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ, 5 ಗಂಟೆ ನಿಮ್ಮ ಕಚೇರಿಯ ಕೆಲಸ ಮುಗಿದ ನಂತರ ಒಂದೊಂದು ಸ್ಥಳಕ್ಕೆ ಹೋಗಿ ನೀವು ಸೇವೆ ಮಾಡಿರಿ. बाबा युक्तियाँ बताते, बाप बच्चों से ही बात करते, यह पक्का निश्चय चाहिए कि मैं आत्मा हूँ. परमात्मा हमको सुनाते, धारणा हमको करनी. पक्का पक्का निश्चय इरಬೇಕು, ನಾನು ಆತ್ಮ ಆಗಿದ್ದೇನೆ, ಪರಮಾತ್ಮ ನನಗೆ ತಿಳಿಸಿಕೊಡ್ತಾ ಇದ್ದಾನೆ, ನಾನೇ ಆ ಜ್ಞಾನವನ್ನು ಕೇಳಬೇಕು, ಧಾರಣೆ ಮಾಡಬೇಕು. ಜೈಸೆ ಶಾಸ್ತ್ರ ಅಧ್ಯಯನ करते हैं तो फिर संस्कार ले जाते, तो दूसरे जन्म में भी वह संस्कार इमर्ज हो जाते. ಹೇಗೆ ನೋಡಿ, ಲೌಕಿಕದ ಬ್ರಾಹ್ಮಣರು ಸಹ ಶಾಸ್ತ್ರ ಅಧ್ಯಯನ ಮಾಡ್ತಾರೆ, ಶಾಸ್ತ್ರ ಪುರಾಣಗಳನ್ನು ಜನರಿಗೆ ಓದಿ ಹೇಳ್ತಾರೆ. ಅದೇ ಸಂಸ್ಕಾರ ಮತ್ತೊಂದು ಜನ್ಮಕ್ಕೂ ಸಹ ತೆಗೆದುಕೊಂಡು ಹೋಗ್ತಾರೆ. ಮತ್ತೊಂದು ಜನ್ಮದಲ್ಲೂ ಕೂಡ ಶಾಸ್ತ್ರ ಪುರಾಣ ಹೇಳುವ ಸಂಸ್ಕಾರ ಅವರಲ್ಲಿ ಬಂದ್ಬಿಡ್ತದೆ. ಕಹಾ ಜಾತಾ ಹೇ ಸಂಸ್ಕಾರ ಲೇ ಆಯೆ, ಜೋ ಬಹುತ್ ಶಾಸ್ತ್ರ ಪಡ್ತೇ ಹೇ ಉನ್ಕೋ ಅಥಾರಿಟಿ ಕಹಾ ಜಾತಾ ಹೇ. ಚಿಕ್ಕ ಚಿಕ್ಕ ಮಕ್ಕಳು ಸಂಸ್ಕೃತ ಭಾಷೆಯನ್ನು ಮಾತಾಡ್ತಾ ಇದ್ರೆ, ಭಗವದ್ಗೀತೆಯ ಶ್ಲೋಕಗಳನ್ನು ಹೇಳ್ತಾ ಇದ್ರೆ ಜನ ಹೇಳ್ತಾರೆ, ಈ ಮಗು ಹಿಂದಿನ ಜನ್ಮದಿಂದ ಸಂಸ್ಕಾರ ತೆಗೆದುಕೊಂಡು ಬಂದಿದೆ ಅಂತ. ಹೀಗೆ ಭಕ್ತಿ ಮಾರ್ಗದಲ್ಲಿ ಯಾರು ಹೆಚ್ಚಿನ ಶಾಸ್ತ್ರಗಳನ್ನು ಓದಿರ್ತಾರೆ ಅವರಿಗೆ ಶಾಸ್ತ್ರ ಹೇಳುವ ಅಧಿಕಾರ ಇರ್ತದೆ. ವಹ ಅಪ್ನೆ ಕೋ ಆಲ್ಮೈಟಿ ನಹಿ ಸಮझेंगे, ಅವರು ಸರ್ವಾಧಿಕಾರಿಯಾಗಿರೋದಿಲ್ಲ, ಸರ್ವಶಕ್ತಿವಾನ್ ಆಗಿರೋದಿಲ್ಲ. ಆದರೆ ಶಾಸ್ತ್ರ ಹೇಳುವ ಅಧಿಕಾರ ಮಾತ್ರ ಅವರಿಗೆ ಸಿಕ್ಕಿರ್ತದೆ. ಯಹ ಖೇಲ್ ಹೈ, ಡ್ರಾಮಾ ಬನಾ ಹುआ है जो समझने का है. मनुष्य यह नहीं समझते कि यह पुरानी दुनिया है. बाप कहते मैं आ गया हूँ. ಬಾಬಾ ಹೇಳ್ತಾರೆ, ಇದು ಆಟ ಆಗಿದೆ, ಮಾಡಲ್ಪಟ್ಟಂತಹ ಆಟ. ಇದನ್ನು ಯಥಾರ್ಥವಾಗಿ ನಾವು ತಿಳ್ಕೋಬೇಕು. ಜನರಿಗೆ ಗೊತ್ತಿಲ್ಲ ಈಗ ಈ ಜಗತ್ತು ಹಳೇದಾಗಿದೆ ಅಂತ. ಈಗ ಇರುವ ಜಗತ್ತು ಹಳೆಯ ಜಗತ್ತು ಅಂತ ಒಬ್ಬರಿಗೂ ಗೊತ್ತಿಲ್ಲ. ಬಾಬಾ ಹೇಳ್ತಾರೆ, ಇದು ಹಳೆಯ ಜಗತ್ತಾಗಿದೆ, ನಾನು ಬಂದಿದ್ದೀನಿ. ಮಹಾಭಾರತ ಯುದ್ಧವೂ ಸಹ ಎದುರಿಗೆ ನಿಂತಿದೆ.
मनुष्य अज्ञान अंधेरे में सोए पड़े। अज्ञान भक्ति को कहा जाता। ज्ञान का सागर बाप तो एक ही है। जो बहुत भक्ति करते हैं वह भक्ति के सागर है। ಭಕ್ತ ಮಾಲಾ ಭೀ ಹೇನ. ಬಾಬಾ ಹೇಳ್ತಾರೆ, ಭಕ್ತಿ ಅಂದ್ರೇನೆ ಅಜ್ಞಾನ, ನಾನು ಜ್ಞಾನದ ಸಾಗರ. ಮನುಷ್ಯರು ಭಕ್ತಿಯಲ್ಲಿ ಇದ್ದಾರೆ ಅಂದರೆ ಅಜ್ಞಾನದಲ್ಲಿ ಮಲಗಿದ್ದಾರೆ. ಯಾರು ಜಾಸ್ತಿ ಭಕ್ತಿ ಮಾಡ್ತಾರೋ ಅವರಿಗೆ ಭಕ್ತಿಯ ಸಾಗರ ಅಂತ ಹೇಳಲಾಗ್ತದೆ. ಭಕ್ತರ ಮಾಲೆಯೂ ಸಹ ಬೇರೆ ಇದೆ. भक्त माला के भी नाम इकट्ठे करने चाहिए. भक्त माला द्वापर से कलयुग तक की होगी. बच्चों को बहुत खुशी होनी चाहिए जो सारा दिन सर्विस करते रहे. ಭಕ್ತರ ಮಾಲೆಯನ್ನು ಬರೀರಿ ದ್ವಾಪರ ಯುಗದಿಂದ ಕಲಿಯುಗದವರೆಗೆ. ಭಕ್ತಿ ಮಾರ್ಗದಲ್ಲಿ ಯಾರ್ಯಾರು ವಿಶೇಷ ಭಕ್ತಿ ಮಾಡಿ ಹೋದರು ಅವರ ಒಂದು ಪಟ್ಟಿಯನ್ನು ಬರೀರಿ ಅಂತ ಹೇಳ್ತಾರೆ ಬಾಬಾ. ಈ ಥರ ಬಾಬಾ ಹೇಳಿದ ಕೆಲಸಗಳನ್ನು ಮಾಡಲಿಕ್ಕೆ ಮಕ್ಕಳಲ್ಲಿ ಖುಷಿ ಇರಬೇಕು. ಅದು ಒಂದು ಸೇವೆ ಅಂತ ತಿಳ್ಕೊಂಡು ಖುಷಿ ಖುಷಿಯಿಂದ ಮಾಡಬೇಕು. ಬಾಬಾ ने समझाया है माला तो बहुत लंबी होगी, हजारों की संख्या में, जिसको कोई कहाँ से खींचते. कुछ तो होगा ना जो इतनी बड़ी माला बनाई है. मुख से राम राम कहते रहते, फिर पूछना पड़े किसको राम राम कहकर याद करते हो. ಭಕ್ತಿ ಮಾರ್ಗದಲ್ಲಿ ಬಹಳ ದೊಡ್ಡ ದೊಡ್ಡ ಮಾಲೆಗಳನ್ನು ಮಾಡಿ ಇಟ್ಟಿರ್ತಾರೆ ದೇವಸ್ಥಾನದಲ್ಲಿ. ಅನೇಕರು ಬಂದು ಭಕ್ತರು ಬಂದು ಒಂದು ಕಡೆಯಿಂದ ಒಬ್ಬರು ಎಣಿಸ್ಲಿಕ್ಕೆ ಶುರು ಮಾಡ್ತಾರೆ, ಮತ್ತೊಂದು ಕಡೆಯಿಂದ ಮತ್ತೊಬ್ಬರು ಎಣಿಸ್ಲಿಕ್ಕೆ ಶುರು ಮಾಡ್ತಾರೆ. ಮುಖದಿಂದ ರಾಮ 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 ಅಂತ ಹೇಳ್ತಿರ್ತಾರೆ. ಅವರಿಗೆ ಕೇಳಿ, ನೀವು ಯಾವ ರಾಮನನ್ನು ನೆನಪು ಮಾಡ್ತಿದ್ದೀರಿ? तुम कहाँ भी सत्संग में जाकर मिक्स होकर बैठ सकते. हनुमान का मिसाल है ना, जहाँ सत्संग होता था वहाँ जुत्तियों में जाकर बैठता था. ಎಲ್ಲಿಯೇ ಸತ್ಸಂಗ ನಡೀತಾ ಇರಲಿ, ನೀವು ಗುಪ್ತ ವೇಷದಲ್ಲಿ ಹೋಗಿ ಸೇವೆಯ ಉದ್ದೇಶದಿಂದ ಹೋಗಿ ಅಲ್ಲಿ ಕುತ್ಕೊಳ್ಬೇಕು. ಲೌಕಿಕದಲ್ಲಿ ಹೇಳ್ತಾರೆ, ಎಲ್ಲೆಲ್ಲಿ ರಾಮನ ಕಥೆ ನಡೀತಾ ಇರ್ತದೋ ಅಲ್ಲಲ್ಲಿ ಹನುಮಂತ ಪಾದರಕ್ಷೆಗಳ ಹತ್ತಿರ ಕುಳಿತಿರ್ತಾನೆ ಅಂತ. ತುಮಕೋ ಭಿ ಚಾನ್ಸ್ ಲೇನಾ ಚಾಹಿಯೆ, ತುಮ್ ಬಹುತ್ ಸರ್ವಿಸ್ ಕರ್ ಸಕ್ತೆ. ಹಾಗೆ ನೀವು ಕೂಡ ಸೇವೆಯ ಅವಕಾಶವನ್ನು ಬಳಸ್ಕೋಬೇಕು. ಈ ಥರ ನೀವು ಸಾಕಷ್ಟು ಸೇವೆ ಮಾಡಬಹುದು. सर्विस में सफलता तब होंगी जब ज्ञान की पॉइंट्स बुद्धि में होंगी, ज्ञान में मस्त होंगी. ಸೇವೆಯಲ್ಲಿ ಸಫಲತೆ ಸಿಗುವುದು ಯಾವಾಗ ಅಂದರೆ ಬುದ್ಧಿಯಲ್ಲಿ ಜ್ಞಾನದ ಪಾಯಿಂಟ್ಸ್ ಇದ್ದಾಗ, ಜ್ಞಾನದ ಮಸ್ತಿಯಲ್ಲಿ ಇದ್ದಾಗ, ಜ್ಞಾನದ ನಶೆಯಿಂದ ಜ್ಞಾನ ಹೇಳಿದಾಗ ಸೇವೆಯಲ್ಲಿ ಸಫಲತೆ ಸಿಗುವುದು. सर्विस की अनेक युक्तियाँ हैं. रामायण भागवत आदि की भी बहुत बातें जिस पर तुम दृष्टि दे सकते. ಸೇವೆಗಾಗಿ ಅನೇಕ ಉಪಾಯಗಳನ್ನು ಬಾಬಾ ತಿಳಿಸಿಕೊಟ್ಟಿದ್ದಾರೆ. ರಾಮಾಯಣ, ಭಾಗವತ, ಮಹಾಭಾರತ, ಭಗವದ್ಗೀತೆ ಹೀಗೆ ಒಂದೊಂದೇ ವಿಷಯ ತೆಗೆದುಕೊಂಡು ನೀವು ಜ್ಞಾನ ತಿಳಿಸಬಹುದು. सिर्फ अंधश्रद्धा से बैठ सत्संग थोड़े ही करना है. ಅಂಧಶ್ರದ್ಧೆಯಿಂದ ಕುಳಿತು ಸತ್ಸಂಗ ಮಾಡೋದಲ್ಲ. बोलो हम तो आपका कल्याण करना चाहते. ಭಕ್ತಿ अलग है, ಜ್ಞಾನ अलग है. ಅವರ ಸತ್ಸಂಗ ಮುಗಿದ ನಂತರ ನೀವು ಅವರಿಗೆ ಹೇಳಬೇಕು, ಭಕ್ತಿನೇ ಬೇರೆ, ಜ್ಞಾನನೇ ಬೇರೆ.
ज्ञान एक ज्ञानेश्वर बाप देते, सर्विस तो बहुत है, बताओ ऊंचते ऊंच एक ही भगवान होता है, वर्षा भी उनसे मिलता है. ಜನರಿಗೆ ತಿಳಿಸಿರಿ, ಜ್ಞಾನ ಕೊಡೋನು ಒಬ್ಬನೇ ಜ್ಞಾನೇಶ್ವರ, ಅವನ ಹತ್ರ ಮಾತ್ರ ಸಂಪೂರ್ಣ ಆಧ್ಯಾತ್ಮಿಕ ಜ್ಞಾನ ಇದೆ, ಅವನಲ್ಲಿ ಮಾತ್ರ ಸೃಷ್ಟಿಯ ತ್ರಿಕಾಲ ಜ್ಞಾನ ಇದೆ, ಆತ್ಮಜ್ಞಾನ ಇದೆ, ಪರಮಾತ್ಮ ಜ್ಞಾನ ಇದೆ ಅಂತ ಜನರಿಗೆ ತಿಳಿಸಿರಿ. ಸೇವೆ ಅಂತೂ ಸಾಕಷ್ಟು ಇದೆ, ಮಕ್ಕಳಿಗೆ ಮನಸ್ಸು ಇರಬೇಕು. ತಿಳಿಸಿರಿ, ಉನ್ನತಾತಿ ಉನ್ನತ, ಶ್ರೇಷ್ಠಾತಿ ಶ್ರೇಷ್ಠ ಯಾರು ಅಂದರೆ ಪರಮಾತ್ಮ ಒಬ್ಬನೇ ಅಂತ, ಅವನಿಂದಲೇ ಆಸ್ತಿ ಸಿಗುವುದು. बाकी तो रचना है, बच्चों को सर्विस का शौक होना चाहिए. तुम्हें राजाई करनी है तो प्रजा भी बनानी है. यह महामंत्र कम थोड़े ही. ಮಕ್ಕಳಲ್ಲಿ ಸೇವೆಯ ಬಗ್ಗೆ ಆಸಕ್ತಿ ಇರಬೇಕು. ನೀವು ರಾಜ್ಯ ಆಳುವಂತಹ ರಾಜ ಆಗಬೇಕಾದ್ರೆ ಪ್ರಜೆಗಳನ್ನು ತಯಾರು ಮಾಡಬೇಕು. ಪರಮಾತ್ಮನನ್ನು ನೆನಪು ಮಾಡಿದರೆ ಅಂತಮತಿ ಸೋ ಗತಿ ಆಗುವುದು ಎಂಬ ಮಂತ್ರ ಎಲ್ಲರಿಗೂ ತಿಳಿಸಿರಿ. ಇದು ಮಹಾಮಂತ್ರ ಆಗಿದೆ. ಅಚ್ಚ मीठे मीठे सिकी लधे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. धारणೆಗಾಗಿ मुख्यांशಗಳು. बाप ने जो वशीकरण मंत्र दिया है वह सबको याद दिलाना है. सर्विस की भिन्न भिन्न युक्तियाँ रचनी है. भीड़ में भी अपना समय बर्बाद नहीं करना है. ತಂದೆ ಯಾವ ವಶೀಕರಣ ಮಂತ್ರವನ್ನು ನಮಗೆ ಕೊಟ್ಟಿದ್ದಾರೆ ಆ ಮಂತ್ರವನ್ನು ಎಲ್ಲರಿಗೂ ತಿಳಿಸಬೇಕು, ಅವರಿಗೂ ನೆನಪು ಮಾಡಿಕೊಡಬೇಕು. ಸೇವೆಯ ಭಿನ್ನ ಭಿನ್ನ ಉಪಾಯಗಳನ್ನು ಯುಕ್ತಿಗಳನ್ನು ರಚಿಸಬೇಕು. ಬಹಳ ಜನ ಬಂದರೂ ಕೂಡ ವಿಶೇಷವಾಗಿ ಒಬ್ಬೊಬ್ಬರನ್ನೇ ಕರೆದು ಜ್ಞಾನ ಹೇಳಬೇಕು ವಿನಃ ನಿಮ್ಮ ಸಮಯವನ್ನು ಹಾಳು ಮಾಡ್ಕೋಬಾರದು. ಒಂದೇ ದಿನ ಎಲ್ಲ ವಿಷಯಗಳನ್ನು ತಿಳಿಸಿ ನಿಮ್ಮ ಸಮಯ ಏನು ಮಾಡ್ಕೋಬೇಡ್ರಿ, ವ್ಯರ್ಥ ಕಳಿಬೇಡ್ರಿ. ಒಂದೊಂದೇ ವಿಚಾರ ಕೇಳಲಿಕ್ಕೆ ಅವರನ್ನು ಬೇರೆ ಸಮಯದಲ್ಲಿ ಕರೀರಿ, ಸೇವಾ ಕೇಂದ್ರಕ್ಕೆ ಕರೀರಿ. ಎರಡನೇದು, ज्ञान की पॉइंट्स बुद्धि में रख ज्ञान में मस्त रहना है. हनुमान की तरह सत्संगों में जाकर बैठना है और फिर उनकी ಸೇವಾ करनी. ಜ್ಞಾನದ ಪಾಯಿಂಟ್ಸ್ಗಳನ್ನು ಬುದ್ಧಿಯಲ್ಲಿ ಇಟ್ಟುಕೊಂಡು ಜ್ಞಾನದ ಮಸ್ತಿಯಲ್ಲಿ ಇರಬೇಕು. ಹನುಮಂತನ ರೀತಿಯಲ್ಲಿ ಬೇರೆ ಬೇರೆ ಸತ್ಸಂಗಕ್ಕೆ ಹೋಗಿ ಅಲ್ಲಿ ಕುಳಿತು ಅಲ್ಲಿಯ ಜನರ ಸೇವೆ ಮಾಡಬೇಕು. ಖುಷಿ में रहने के लिए सारा दिन ಸೇವಾ करनी है. ಖುಷಿಯಲ್ಲಿ ಇರಬೇಕಾದರೆ ಇಡೀ ದಿನ ನೀವು ಸೇವೆಯಲ್ಲಿ ತೊಡಗಿರಬೇಕು. वरदान. मैं और मेरेपन को बलि चढ़ाने वाले ಸಂಪೂರ್ಣ ಮಹಾಬಲಿ ಭವ. ನಾನು ಮತ್ತು ನನ್ನತನವನ್ನು ಅರ್ಪಣೆ ಮಾಡುವಂತಹ ಸಂಪೂರ್ಣ ಮಹಾಬಲಿ ಆಗಿರಿ. हद के कोई भी व्यक्ति या वैभव से लगाव यह मेरापन है. ಹದ್ದಿನ
ಯಾವುದೇ ವ್ಯಕ್ತಿ ಅಥವಾ ವೈಭವದ ಕಡೆಗೆ ಸೆಳೆತ ಇತ್ತು ಅಂದರೆ ಅದು ನನ್ನತನ ಆಗಿದೆ. ಇಸ್ ಮೇರೆಪನ್ ಕೋ और मैं करता हूँ मैंने किया, इस मैंपन को संपूर्ण समर्पण करने वाले अर्थात बलि चढ़ने वाले ही ಮಹಾಬಲಿ. ಬಾಬಾ ಹೇಳ್ತಾರೆ, ಈ ನನ್ನತನವನ್ನು ಮತ್ತು ನಾನು ಮಾಡಿದೆ, ನಾನೇ ಮಾಡ್ತೀನಿ ಅನ್ನುವಂತಹ ಅಭಿಮಾನವನ್ನು, ಅಹಂಕಾರವನ್ನು ಸಂಪೂರ್ಣ ಸಮರ್ಪಣೆ ಮಾಡುವಂಥವರೇ ಮಹಾಬಲಿ ಆಗಿರುತ್ತಾರೆ. ಜಬ್ ಹದ್ ಕಾ ಮೈಪನ್ ಸಮರ್ಪಣ ಹೋ ತಬ್ ಸಂಪೂರ್ಣವಾ ಬಾಪ್ ಸಮಾನ್ ಬನೇಂಗೆ. ಯಾವಾಗ ಈ ಹದ್ದಿನ ನಾನು ಮತ್ತು ನನ್ನತನವನ್ನು ಸಮರ್ಪಣೆ ಮಾಡ್ತೀರಿ, ಆಗ ಮಾತ್ರ ನೀವು ಸಂಪೂರ್ಣ ತಂದೆಯ ಸಮಾನ ಆಗ್ತೀರಿ. ಮೈ ಕರ್ ರಹಾ ಹೂँ ನಹಿ, ಬಾಬಾ ಕರಾ ರಹಾ ಹೈ, ಬಾಬಾ ಚಲಾ ರಹಾ ಹೈ. ನಾನು ಮಾಡ್ತಿದ್ದೀನಿ ಅಂತ ಹೇಳಬಾರದು. ಬಾಬಾ ಮಾಡಿಸ್ತಾ ಇದ್ದಾರೆ, ಬಾಬಾ ನಡೆಸ್ತಾ ಇದ್ದಾರೆ ಅಂತ ಹೇಳಬೇಕು. किसी भी बात में मैं के बजाय सदा नेचुरल भाषा में भी बाप शब्द ही आए, मैं शब्द नहीं. ಯಾವುದೇ ಒಂದು ಸಂದರ್ಭದಲ್ಲಿ ಸಮಯದಲ್ಲಿ ಮಾತನಾಡುವಾಗ ಸಹಜವಾಗಿ ತಂದೆ ಎಂಬ ಶಬ್ದ ಬರಬೇಕು ವಿನಃ ನಾನು ಎಂಬ ಶಬ್ದ ಬರಬಾರದು. ಬಾಬಾ ಮಾಡಿಸ್ತಾ ಇದ್ದಾರೆ, ಬಾಬಾ ನಡೆಸ್ತಾ ಇದ್ದಾರೆ ಅಂತಲೇ ಹೇಳಬೇಕು. ಸ್ಲೋಗನ್, ಸಂಕಲ್ಪೋ ಮೇ ಐಸಿ ದೃಢತಾ ಧಾರಣ್ ಕರೋ जिससे सोचना और करना समान हो जाए. ಸಂಕಲ್ಪಗಳಲ್ಲಿ ಇಂತಹ ಒಂದು ದೃಢತೆಯನ್ನು ಧಾರಣೆ ಮಾಡಿಕೊಳ್ಳಿ, ಯಾವುದರಿಂದ ನಿಮ್ಮ ಯೋಚನೆ ಮತ್ತು ಕಾರ್ಯ ಒಂದಾಗಿ ಬಿಡಬೇಕು. ಯೋಚಿಸುವುದು ಮತ್ತು ಕೆಲಸ ಮಾಡುವುದು ಎರಡು ಸಮಾನ ಆಗಬೇಕು. अपनी शक्तिशाली मनसा द्वारा सकाश देने की सेवा करो. ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಜನರಿಗೆ ಶಕ್ತಿ ನೀಡುವಂತಹ ಸೇವೆ ಮಾಡಿರಿ. समय प्रमाण अब मनसा और वाचा की इकट्ठी सेवा करो, लेकिन वाचा सेवा सहज है, मनसा में अटेंशन देने की बात है. इसलिए सर्व आत्माओं के प्रति मनसा में शुभ भावना, शुभ कामना के संकल्प हो. ಸಮಯದ ಅನುಸಾರವಾಗಿ ಮನಸ್ಸು ಮತ್ತು ವಾಣಿಯ ಸೇವೆ ಜೊತೆ ಜೊತೆಗೆ ನಡಿಬೇಕು. ವಾಣಿಯ ಸೇವೆ ಸಹಜವಾಗಿ ಮಾಡಬಹುದು. ಮನಸ್ಸಿನ ಮೂಲಕ ಸೇವೆ ಮಾಡುವಾಗ ಮನಸ್ಸಿನ ಕಡೆಗೆ ಗಮನ ಕೊಡಬೇಕಾಗ್ತದೆ. ಆದ್ದರಿಂದ ವಾಣಿಯ ಸೇವೆ ಮಾಡುವಾಗಲೂ ಸರ್ವ ಆತ್ಮರ ಪ್ರತಿಯಾಗಿ ಮನಸ್ಸಿನಲ್ಲಿ ಶುಭ ಭಾವನೆ, ಶುಭ ಕಾಮನೆಯ ಸಂಕಲ್ಪ ಇರಬೇಕು. बोल में मधुरता, संतुष्टता, सरलता की नवीनता हो तो सहज सफलता मिलती रहेगी. ನಿಮ್ಮ ಶಬ್ದಗಳಲ್ಲಿಯೂ ಕೂಡ ಮಧುರತೆ, ಸಂತುಷ್ಟತೆ, ಸರಳತೆ, ನವೀನತೆ ಇರಬೇಕು. ಆಗ ಸಹಜ ಸಫಲತೆ ಸಿಗುವುದು ಅಂತ ಬಾಬೋರು ತಿಳಿಸ್ತಾ ಇದ್ದಾರೆ. ಅಚ್ಚ. ಓಂ ಶಾಂತಿ, ಓಂ ಶಾಂತಿ. ಸನಿಹದಲ್ಲಿ
ನಿನ್ನನು ಅಗಲಿ ನಾನು, ನನ್ನನು ಅಗಲಿ ನೀನು, ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ಆತ್ಮನ ಬಿಟ್ಟು ನೀನು, ಪರಮಾತ್ಮನ ಬಿಟ್ಟು ನಾನು, ಆತ್ಮನ ಬಿಟ್ಟು ನೀನು, ಪರಮಾತ್ಮನ ಬಿಟ್ಟು ನಾನು, ನಿನ್ನನ್ನು ಬಿಟ್ಟು ನಾನು, ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ನಿನ್ನನು ಬಿಟ್ಟು ನಾನು, ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ತಂದೆಯ ಬಿಟ್ಟು ನಾನು, ಮಕ್ಕಳ ಬಿಟ್ಟು ನೀನು, ತಂದೆಯ ಬಿಟ್ಟು ನಾನು, ಮಕ್ಕಳ ಬಿಟ್ಟು ನೀನು, ನಿನ್ನನ್ನು ಬಿಟ್ಟು ನಾನು, ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ನಿನ್ನನು ಬಿಟ್ಟು ನಾನು, ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ಜ್ಞಾನವ ತಿಳಿಸಿ ನೀನು, ಯೋಗವ ಕಲಿಸಿದೆ ನೀನು, ಜ್ಞಾನವ ತಿಳಿಸಿ ನೀನು, ಯೋಗವ ಕಲಿಸಿದ ನೀನು, ನಿನ್ನನ್ನು ಬಿಟ್ಟು ನಾನು, ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ನಿನ್ನನು ಬಿಟ್ಟು ನಾನು, ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ಸೇವೆಯ ಕಲಿಸಿದೆ ನೀನು, ಭಾಗ್ಯವ ಪಡೆದೆ ನಾನು, ಸೇವೆಯ ಕಲಿಸಿದೆ ನೀನು, ಭಾಗ್ಯವ ಪಡೆದೆ ನಾನು, ನಿನ್ನನ್ನು ಬಿಟ್ಟು ನಾನು, ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ನಿನ್ನನು ಬಿಟ್ಟು ನಾನು, ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ಸ್ನೇಹವ ಕೊಟ್ಟೆ ನೀನು, ಸಂಬಂಧವ ಬೆಳೆಸಿದೆ ನಾನು, ಸ್ನೇಹವ ಕೊಟ್ಟೆ ನೀನು, ಸಂಬಂಧವ ಬೆಳೆಸಿದೆ ನಾನು, ನಿನ್ನನ್ನು ಬಿಟ್ಟು ನಾನು, ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ನಿನ್ನನು ಬಿಟ್ಟು ನಾನು, ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ನೀರನ್ನು ಬಿಟ್ಟರೆ ನೀನು, ಪ್ರಾಣವ ಬಿಡುವುದು ನೀನು, ನೀರನ್ನು ಬಿಟ್ಟರೆ ನೀನು, ಪ್ರಾಣವ ಬಿಡುವುದು ನೀನು, ನಿನ್ನನ್ನು ಬಿಟ್ಟರೆ ನಾನು, ಹೇಗೆ ಬದುಕಲಿ ಬಾಬಾ, ಹೇಗೆ ಬದುಕಲಿ ಬಾಬಾ. ನಿನ್ನನು ಬಿಟ್ಟರೆ ನಾನು, ಹೇಗೆ ಬದುಕಲಿ ಬಾಬಾ, ಹೇಗೆ ಬದುಕಲಿ ಬಾಬಾ. ನಿನ್ನನ್ನು